ಹಾಗಿದ್ರೆ ಇವತ್ತು ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳು ಎದುರಿಸುವಂತಹ ಸಮಸ್ಯೆಗಳು ಎಜುಕೇಟೆಡ್ ಹೆಣ್ಮಕ್ಳು ಇವತ್ತು ತನ್ನ ನೋವನ್ನ ಹೊರಗಡೆ ಹೇಳ್ಕೊಳ್ಳಿಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಬದುಕ್ತಿದ್ದಾರೆ. ಇವತ್ತು ಬೆಂಗಳೂರಿನ ಫ್ಯಾಮಿಲಿ ಕೋರ್ಟು ಸುಮ್ಮನೆ ಒಂದು ರೌಂಡ್ ಆ ಕಡೆ ಹೋಗಿ ಬಂದ ಅಂದರೆ ಆ ಕೋರ್ಟಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ. ಒಬ್ಬ ಹೆಣ್ಣುಮಗಳು ಆ ರೀತಿಯಾಗಿ ಬೆಳಗ್ಗೆಲ್ಲ ಕೆಲಸ ಮಾಡಿ ಡ್ಯೂಟಿಗೆ ಹೋಗಿರ್ತಾರೆ, ತನ್ನದೇ ಆದಂಥ ಕೆಲಸವನ್ನ ಮಾಡಿ ಮನೆಗೆ ಸುಸ್ತಾಗಿ ಬರುವಾಗ ಕನಿಷ್ಠ ಆಕೆಗೆ ಒಂದು ಗ್ಲಾಸ್ ನೀರು ಕೊಡೋರು ಗತಿ ಇರಲ್ಲ. ಯಾವ್ದಾದ್ರು ಒಂದು ಹೆಣ್ಮಗಳು ನೋವಲ್ಲಿದ್ದಾಳೆ ಎನ್ನುವಾಗ ಆ ನೋವನ್ನ ತಿಳ್ಕೊಳ್ಳೋ ಬದಲಿಗೆ ಆಕೆ ಹಿಂದೆ ಮಾತಾಡುವಂತ ಕಟು ಟೀಕೆಗಳಿದಾವಲ್ಲ ಅದು ತುಂಬಾ ಜಾಸ್ತಿ ಇದಾವೆ. ಪ್ರತಿ ದಿನ ಹೆಣ್ಮಕ್ಳು ಕೊಲೆಗಳು ದೌರ್ಜನ್ಯಗಳು ದಿನದಿಂದ ದಿನಕ್ಕೆ ಏರ್ಪೇರಲ್ಲಿ ಕಡಿಮೆ ಅಂತೂ ಆಗ್ತಲ್ಲ, ಏರಿಕೆ ಆಗ್ತಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ದೊಡ್ಡ ಘೋಷಣೆ ಕೊಟ್ಟರು. ಏನಾರ ಅವ್ರ ಹೇಳಿದಂತ ಇದರಲ್ಲಿ ಏನಾದ್ರು ಹೆಣ್ಮಕ್ಳ ಮೇಲೆ ಇವತ್ತು ದೌರ್ಜನ್ಯ ನಿಂತಿದ್ಯಾ? ತಾಯಿ ಜೊತೆಯಲ್ಲಿ ಕಬ್ಬಿನ ಗದ್ದೆಗೆ ಹೋದಂತ ಸಂದರ್ಭದಲ್ಲಿ ಆ ಹೆಣ್ಮಗಳ ಮೇಲೆ 4-5 ಜನ ಗ್ಯಾಂಗ್ ರೇಪ್ ಮಾಡ್ತಾರೆ. ಅವಳನ್ನ ಬೆನ್ನಿನ ಮೂಳೆ ಎಲ್ಲ ಮುರಿಯುತ್ತೆ. ಆಕೆ ಎಲ್ಲೂ ಸಾಕ್ಷಿ ನುಡಿಬಾರ್ದು ಅಂತ ನಾಲ್ಗೆ ಕತ್ತರಿಸ್ತಾರೆ. ಕಂಪ್ಲೇಂಟ್ ಕೊಟ್ಟಾಗ ಆಕೆ ಅದನ್ನ ದೂರನ್ನ ಯಾರು ಮಾಡಿದ್ರು ಅಂತೇಳಿ ಆಕೆ ಹೇಳ್ತಾಳೆ, ಪೊಲೀಸವ್ರು ತಗೊಳಲ್ಲ. ಮೇಡಮ್, ಇವತ್ತಿಗೂ ಒಂದು ಯಕ್ಷ ಪ್ರಶ್ನೆ ಸೌಜನ್ಯ ಕೇಸ್, ಅಲ್ಲಿರುವಂತ ಪ್ರಭಾವಿ ವ್ಯಕ್ತಿಗಳ ಬಲಾಢ್ಯರ ಆ ದೌರ್ಜನ್ಯಕ್ಕೆ ಎದ್ರಿ ಏನೇ ಒಂದು ದಪ್ಪಾಳಿಕೆ ಆದ್ರೂ ಕೂಡ ಧ್ವನಿ ಎತ್ತಲ್ಲ. ಎಲ್ಲರ ಮೇಲೆ ಆಗೋದು ಒಂದೇ ಹಿಂಸೆ, ಎಲ್ಲ ಮೇಲೆ ಆಗೋದು ಕೂಡ ದೌರ್ಜನ್ಯ ಒಂದೇ ಸ್ವರೂಪದಾಗಿರ್ತದೆ. ಅದನ್ನ ಇವತ್ತು ಧರ್ಮ ಭಾಷೆ ಜಾತಿ ಹೆಸರಿನಲ್ಲಿ ಹೊಡೆಯುವಂತದ್ದು ಒಂದು ನೋಡ್ತಾರೆ. For business and personal promotions in Suman TV Kannada, please contact 9686376663. ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಸುಮನ್ ಟಿವಿ ಕನ್ನಡ. ನಾನು ಅನಿತಾ ಗೌಡ. ಎಸ್ ವೀಕ್ಷಕರೇ, ಸಮಸ್ಯೆಗಳು ಯಾರಿಗಿರೋದಿಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ತನ್ನದೇ ಆದಂಥ ಒಂದಷ್ಟು ಸಮಸ್ಯೆಗಳಿದ್ದೇ ಇರುತ್ತೆ. ಅದರಲ್ಲೂ ಕುಟುಂಬ ವ್ಯವಸ್ಥೆ ಅಂತ ಬಂದಾಗ ಗಂಡ ಹೆಂಡತಿ ಮಗು ಅತ್ತೆ ಮಾವ ಹೀಗೆ ಸಾಕಷ್ಟು ಒಂದು ಸಮಸ್ಯೆಗಳು ಅವರಲ್ಲೇ ಇರುತ್ತೆ. ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಲಿಕ್ಕೆ ಆಗೋದಿಲ್ಲ, ಕಷ್ಟ ಸಾಧ್ಯ ಆದರೂ ಕೂಡ ಒಂದಷ್ಟು ಸಮಸ್ಯೆಗಳು ಕಾಮನ್ ಆಗಿರುವಂಥ ಸಮಸ್ಯೆಗಳಿರುತ್ತೆ. ಆ ಒಂದು ಸಮಸ್ಯೆಗಳಿಗೆ ನಮ್ಮ ಕಾರ್ಯಕ್ರಮದಲ್ಲಿ ನುರಿತ ತಜ್ಞರು ಪರಿಹಾರವನ್ನು ಹೇಳ್ತಾ ಹೋಗ್ತಾರೆ. ಈ ಒಂದು ಕೆಲಸವನ್ನು ನಮ್ಮ ಸುಮನ್ ಟಿ ವಿ ಕನ್ನಡ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ನಮಗೆ ಬೇಕಾಗಿದೆ. ಹಾಗಿದ್ರೆ ತಡ ಯಾಕೆ, ಕಾರ್ಯಕ್ರಮವನ್ನು ಶುರು ಮಾಡೋಣ. ನಮ್ಮ ಜೊತೆಗಿದ್ದಾರೆ ಜನವಾದಿ ಮಹಿಳಾ ಸಂಘಟನೆಯ ಉಪಾಧ್ಯಕ್ಷರಾದಂಥ ಗೌರಮ್ಮ ಅವರು. ಮೊದಲಿಗೆ ಅವನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಜನವಾದಿ ಮಹಿಳಾ ಸಂಘಟನೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯದ ಹೆಣ್ಣುಮಕ್ಕಳಿಗೆ ಗೊತ್ತಿದೆ. ಈ ಒಂದು ಸಂಘಟನೆ ಕಳೆದ 40 ವರ್ಷಗಳಿಂದ ಅದರದೇ ಆದಂಥ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಹೆಣ್ಣು ಮಕ್ಕಳಿಗೆ ಸಾಂತ್ವನವನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಹಾಗಿದ್ರೆ ಇವತ್ತು ಸಾಮಾನ್ಯವಾಗಿ ನಮ್ಮ ಹೆಣ್ಣುಮಕ್ಕಳು ಎದುರಿಸುವಂಥ ಸಮಸ್ಯೆಗಳು ಮೇಡಮ್? ಈಗ ಒಂದು ಜನವಾದಿ ಮಹಿಳಾ ಸಂಘಟನೆ ಕೇವಲ ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರುವಂಥ ಒಂದು ಚಳವಳಿ. 1981 ಮಾರ್ಚ್ ಅಲ್ಲಿ ಪ್ರಾರಂಭ ಆಗಿರುವಂಥ 12ನೇ ತಾರೀಕು ಪ್ರಾರಂಭ. ಈಗ ಈ ಮಂತಲ್ಲಿ ಅದು ಸೆಲೆಬ್ರೇಟ್ ಕೂಡ ಮಾಡ್ತೀವಿ ಮಾರ್ಚಲ್ಲಿ. ನಮ್ಮ ಸಂಘಟನೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಕೆಲಸ ಮಾಡಿದಂಥ ಹೆಣ್ಮಕ್ಳು, ಅದು ಮಲ್ಲು ಸ್ವರಾಜ್ಯಂ, ಕ್ಯಾಪ್ಟನ್ ಲಕ್ಷ್ಮೀ ಸೈಗಲ್, ಪಾಪ ಅಮಾನತ್, ಈ ರೀತಿಯಾಗಿ ತುಂಬ ಪ್ರಗತಿಪರ ಚಿಂತನೆ ಇಟ್ಕೊಂಡು ಅವತ್ತು ಹೋರಾಟ ಮಾಡಿದಂಥ ಮಹಿಳೆಯರು ಕಟ್ಟಿರುವಂಥ ಒಂದು ಚಳುವಳಿ. ಇದರಲ್ಲಿ ಹೆಣ್ಮಕ್ಳು ಕೇವಲ ಇವತ್ತು 4 ಗೋಡೆಗಳ ಮಧ್ಯಕ್ಕೆ ಸೀಮಿತ ಆಗಬಾರ್ದು, ಹೊರಗೆ ಬರಬೇಕು ಅನ್ನುವಾಗ ಸಾಮಾಜಿಕ ರಾಜಕೀಯ ಆರ್ಥಿಕವಾಗಿ ಇವತ್ತು ಸಬಲರಾಗಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡು ನಾವು ಇವತ್ತು ಮಹಿಳೆಯರ ನಡುವೆಯಲ್ಲಿ ಕೆಲಸ ಮಾಡ್ತಿದ್ವಿ. ಅವತ್ತು ನಮ್ಮ ಸಂಘಟನೆಯ ಪ್ರಮುಖ ಮುಖಂಡರೆಲ್ಲೂ ಕೂಡ ಅವತ್ತಿನ ಸಂದರ್ಭದಲ್ಲಿದ್ದಂಥ ಮೌಢ್ಯಾಚರಣೆ, ಕಂದಾಚಾರ, ಇದರ ನಡುವೆಯಲ್ಲಿ ಮಹಿಳೆಯರನ್ನ ಯಾವ ರೀತಿ 4 ಗೋಡೆಗಳ ಮಧ್ಯದಲ್ಲಿ ಬಂಧಿಸಿಟ್ಟಿದ್ರು, ಅದರಿಂದ ಹೊರತರಲಿಕ್ಕೆ ಹಲವಾರು ರೀತಿಯಾದಂಥ ಕಾರ್ಯಕ್ರಮನ ಕಳೆದ 45-46 ವರ್ಷಗಳಿಂದ ನಾವು ಮಾಡ್ತಾಯಿದ್ವಿ. ಬಟ್ ಆದರೆ ಇವತ್ತಿಗೂ ಕೂಡ ನಮಗೆ ಸ್ವಾತಂತ್ರ್ಯ ಬಂದು 77-78 ವರ್ಷ ಕಳೆದರೂ ಕೂಡ ಇವತ್ತಿಗೂ ಕೂಡ ಮಹಿಳೆಯರ ಮೇಲಿನ ಸಮಸ್ಯೆಗಳು ಇವತ್ತಿಗೂ ಕೂಡ ನಿಂತಿಲ್ಲ, ಇನ್ನಷ್ಟು ಬಿಗಡಾಯಿಸ್ತಿದ್ದಾವೆ. ಅಂದರೆ ಡಿಫ್ರೆಂಟು. ಅವತ್ತಿಗೆ ಒಂದಷ್ಟು ವರದಕ್ಷಿಣೆ ಸಮಸ್ಯೆಗಳು ಇಂಥವೆಲ್ಲವೂ ಕೂಡ ಜಾಸ್ತಿ ಪ್ರಮುಖವಾಗಿ ಸುದ್ದಿಯಲ್ಲಿದ್ದವು.
ಅವತ್ತಿಗೆ ವರದಕ್ಷಿಣೆ ನಿಷೇಧ ಮಾಡುವಂಥ ಕಾನೂನು ಇತ್ತು. ಆ ಕಾನೂನು ಅಡಿಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳಿದ ಕೂಡಲೇ ಗಂಡನ ಮನೆಯವರು ಒಂದಷ್ಟು ಕಂಪ್ಲೇಂಟ್ ಕೊಡ್ತಾರೆ, ಕೇಸ್ ಆಗುತ್ತೆ ಅನ್ನುವಂಥ ಮಾನ ಮರ್ಯಾದೆಗೆ ಹಂಚಿಕೊಂಡು ಅಟ್ಲೀಸ್ಟ್ ಅದನ್ನು ಆ ರೀತಿ ಗಲಾಟೆಗಳನ್ನ ಮಾಡ್ಕೊಳ್ಳಿಕ್ಕೆ ಆಗದೇ ಇರುವಂಥ ರೀತಿಯಲ್ಲಿ ಕುಟುಂಬಗಳನ್ನ ಇವತ್ತು ಕಾಪಾಡ್ತಿದ್ರು ಆ ಕಾನೂನು ಇದ್ದಂಥ ಸಂದರ್ಭದಲ್ಲಿ. ಆವಾಗ ಹೆಣ್ಮಕ್ಳು ಕೂಡ ಎಲ್ಲರೂ ಕುಟುಂಬ ಹೊಂದ್ಕೊಂಡು ಹೋಗ್ತಿತ್ತು. ಇಲ್ಲ ಅಂತಂದರೆ ಸಾಕಷ್ಟು ಕೊಲೆಗಳಾಗ್ತಿದ್ವು, ಇವೆಲ್ಲ ನಡೀತಿದ್ವು. ಬಟ್ ಇತ್ತೀಚಿನ ದಿನದಲ್ಲಿ ವರದಕ್ಷಿಣೆ ಅನ್ನುವಂಥ ಕಾನೂನನ್ನ ದುರ್ಬಳಕೆ ಆಗ್ತಿದ್ದಾವೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಆ ಕಾನೂನನ್ನು ಒಂಥರ ಹಲ್ಕಿತ್ತ ಹಾವಿನಂತೆ ಮಾಡಿದೆ ಇವತ್ತು ಸರ್ಕಾರಗಳು. ಇವತ್ತು ಮಹಿಳೆಯರ ಸಮಸ್ಯೆಗಳು ವಿಪರೀತ ತಾರಕ್ಕೇರಿದೆ. ಹೆಂಗೆ ಅಂತಂದರೆ ಇವತ್ತು ಅದರಲ್ಲೂ ಕೂಡ ಎಜುಕೇಟೆಡ್ ಹೆಣ್ಮಕ್ಳು ಇವತ್ತು ತನ್ನ ನೋವನ್ನ ಹೊರಗಡೆ ಹೇಳ್ಕೊಳ್ಳಿಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಬದುಕ್ತಿದ್ದಾರೆ. ನಾವಿವತ್ತು ಬೆಂಗಳೂರಿನ ಫ್ಯಾಮಿಲಿ ಕೋರ್ಟು ಸುಮ್ಮನೆ ಒಂದು ರೌಂಡ್ ಆ ಕಡೆ ಹೋಗಿ ಬಂದ ಅಂದರೆ ನಾವು ನೋಡ್ತೀವಿ, ಅಲ್ಲಿ ಆ ಕೋರ್ಟಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಅಷ್ಟು ಕೇಸ್ಗಳು ಇವತ್ತು ಬರ್ತಿದ್ದಾವೆ ಅಂತೇಳಿ. ಅಂದರೆ ಇವೆಲ್ಲ ವಿಚ್ಛೇದನ ಕೇಸುಗಳ ಹೇಗೆ? ವಿಚ್ಛೇದನ ಕೇಸುಗಳು ಇದ್ದಾವೆ ಮತ್ತು ಕೌನ್ಸಿಲಿಂಗ್ ಕೇಸ್ಗಳು ಇದ್ದಾವೆ. ಯಾಕೆ ಅಂತ ಹೇಳಿದ್ರೆ, ಒಂದು 4 ಗೋಡೆಗಳ ಮಧ್ಯದಲ್ಲಿದ್ದಂಥ ಕಾಲ ಒಂದು ಹೆಣ್ಮಕ್ಳು ಅವತ್ತು ದುಡಿಮೆ ಅದು ಇದು ಅವರ ಕುಟುಂಬ ನಿರ್ವಹಣೆಗೆ ಒಂದಷ್ಟು ಇದಿರ್ತಿತ್ತು. ಇವತ್ತು ಗಂಡ ಹೆಂಡತಿ ಇಬ್ಬರು ದುಡಿದ್ರು ಕೂಡ ಇವತ್ತು ಅವರ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಇವತ್ತು ಕೂಡ ಮಹಿಳೆಯರು ಎಲ್ಲ ಸ್ಥಾನದಲ್ಲೂ ಕೂಡ ದಾಪುಗಾಲು ಹಾಕಿದ್ದಾರೆ ಅನ್ನೋದು ಗೊತ್ತಿದೆ. ಇವತ್ತೊಂದಷ್ಟು ಓದಿದ್ದಾರೆ, ತನ್ನ ಕಾಲ ಮೇಲೆ ತಾನು ನಿಂತಿದ್ದಾರೆ, ಇವತ್ತು ಕೆಲಸಕ್ಕೆ ಹೋಗ್ತಿದ್ದಾರೆ. ಅದರಲ್ಲೂ ನಮಗೆ ಗೊತ್ತಿದೆ MNC ಕಂಪ್ನಿಗಳಿದ್ದಾವೆ, ಇವತ್ತು ನೈಟ್ ಆ್ಯಂಡ್ ಡೇ ಕೆಲಸ ಮಾಡುವಂಥದ್ದಿದೆ. ಹಿಂಗೆಲ್ಲ ಇರುವಾಗ ಅವಳು ಕೂಡ ಹೊರಗಡೆ ಹೋಗಿ ದುಡ್ದು ಬರ್ತಾಳೆ ಅನ್ನುವಾಗ ಮನೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಆಕೆಗೆ ಯಾವುದೇ ರೀತಿಯಾದಂಥ ಒಂದು ಗೌರವ ಇರಲ್ಲ, ಆಯಿತಾ. ಈಗ ಗಂಡಸರು ಹೊರಗಡೆ ಹೋಗಿ ಕೆಲಸ ಮಾಡಿ ಬಂದ ಕೂಡಲೇ ಹೆಂಡತಿ ಬಾಕ್ಲಲ್ಲಿ ನಿಂತ್ಕೊಂಡಿರಬೇಕು, ಒಂದು ಗ್ಲಾಸ್ ನೀರು ಕೊಡಬೇಕು, ಕಾಫಿ ಕೊಡಬೇಕು, ಅವ್ರ ಮುಖ ತೊಳೆದಾಗ ಟವಲ್ ಕೊಡಬೇಕು. ಹೀಗೆಲ್ಲ ಬಯಸುವಂಥ ಪುರುಷ ಪ್ರಧಾನದ ವ್ಯವಸ್ಥೆ ಒಳಗಡೆ ಒಬ್ಬ ಹೆಣ್ಣುಮಗಳು ಆ ರೀತಿಯಾಗಿ ಬೆಳಗ್ಗೆಲ್ಲ ಕೆಲಸ ಮಾಡಿ ಡ್ಯೂಟಿಗೆ ಹೋಗಿರ್ತಾಳೆ. ಮತ್ತು ಅಲ್ಲೂ ಏನು ಸುಮ್ಮನೆ ಎಲ್ಲೂ ಕೂರಿಸ್ಕೊಳ್ಳೋದು. ಯಾವುದೇ ವಿಭಾಗದಲ್ಲಿ ಕೆಲಸ ಮಾಡುವಾಗಲೂ ಮಹಿಳೆಯರು ತನ್ನದೇ ಆದಂಥ ಕೆಲಸವನ್ನು ಮಾಡಿ ಮನೆಗೆ ಸುಸ್ತಾಗಿ ಬರುವಾಗ ಕನಿಷ್ಠ ಆಕೆಗೆ ಒಂದು ಗ್ಲಾಸ್ ನೀರು ಕೊಡೋರು ಗತಿ ಇರಲ್ಲ ಅಲ್ವಾ. ಬಟ್ ಅವಳನ್ನು ಬಂದೆ ಸುಸ್ತಾಗಿದ್ಯಾ ಅಂತೇಳಿ ಆಕೆಗೆ ಒಂದಿಷ್ಟು ಸ್ವಾಂತನದ ಮಾತುಗಳಾಡುವಂಥ ಮನಸ್ಸುಗಳು ಇರಲ್ಲ. ಅಂಥ ಟೈಮಲ್ಲಿ ಅವಳಿಗೂ ಕೂಡ ಎಲ್ಲ ಒಂದು ಕಡೆ ನೋವಾಗ್ತದೆ. ನಾವು ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಆಕೆ ಮನೆ ಒಳಗೆ ಹೊರಗೆ 2 ಕಡೆ ದುಡಿಯುವಾಗ ಒಂದಷ್ಟು ಗೌರವವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದನ್ನು ಇವತ್ತು ಕುಟುಂಬಗಳಲ್ಲಿ ಅದು ಸಿಗ್ತಾ ಇಲ್ಲ, ಕೆಲವು ಕಡೆಯಲ್ಲಿ ಸಿಗ್ತಾ ಇಲ್ಲ. ಗಂಡಸು ನಾವು ಮನೇಲಿರ್ತೀವಿ, ಹೆಣ್ಣು ನಿನ್ನ ಕರ್ತವ್ಯ ಅದು, ನೀನು ಮಾಡು ಅನ್ನುವಂಥದ್ದು ಕೂಡ ಇವತ್ತು ಆ ಮಹಿಳೆಯರ ನಡುವೆ ಒಂದಷ್ಟು ಗ್ಯಾಪ್ಗಳು ಬರ್ತಿದ್ದಾವೆ. ನನಗೂ ಕೂಡ ಒಂದಷ್ಟು ಗೌರವ ಬೇಕು, ನಾನು ದುಡಿಯುವಂಥ ಇದಕ್ಕೆ ಬೆಲೆ ಬೇಕು ಅನ್ನೋಂಥದ್ದು ಎಕ್ಸ್ಪೆಕ್ಟೇಷನ್ ಎಲ್ಲರೂ ಇರ್ತದೆ. ಪ್ರೀತಿ ವಿಶ್ವಾಸ ಅಷ್ಟೇ, ಅದರಲ್ಲಿ ಬೇರೆ ಏನಲ್ಲ. ಕುಟುಂಬದಲ್ಲಿ ಈ ಥರದ ಒಂದು ಸಮಸ್ಯೆಗೆ ನೀವು ಪರಿಹಾರ ಕೊಟ್ಟಂಥದ್ದು, ನೀವು ಹೋರಾಟ ಮಾಡಿ, ಈಗ ನಾವು ಎಕ್ಸಾಂಪಲ್ ಕೊಡೋದು, ನಾವೀಗ ಏನು ಮಾಡ್ತೀವಿ ಅಂದರೆ, ಈ ರೀತಿಯಾಗಿ ಬಂದಂಥ ಇದರಲ್ಲಿ ನನ್ನಲ್ಲಿ ಹಲವಾರು ಕೇಸ್ಗಳು ಬಂದವು. ಮದುವೆ ಆದ 2 ತಿಂಗಳು 3 ತಿಂಗಳು 4 ತಿಂಗಳಲ್ಲಿ ಇವತ್ತು ಒಬ್ಬಳೇ ಹೆಣ್ಣುಮಗಳಾಕೆ. ಅವ್ರು ಏನೆಲ್ಲ ಕೇಳಿದ್ರು ಅದನ್ನು ತುಂಬ ಅದ್ದೂರಿಯಾಗಿ ಮದುವೆ ಮಾಡಿ ಕೊಟ್ಟಿದ್ದಾರೆ. ಮದುವೆ ಮನೆಗೆ ಬೇಕಾಗಿದ್ದ ಸಾಮಾನು ಎಲ್ಲವನ್ನೂ ಕೊಟ್ಟಿದ್ದಾರೆ. ಆದರೆ ಇವತ್ತು ಹುಡುಗಿ ನೆಮ್ಮದಿಯಾಗಿಲ್ಲ ಮನೆ ಒಳಗಡೆ ಅಂತಂದರೆ, ಮದುವೆ ಆದಂಥ ವ್ಯಕ್ತಿ ಆಕೆ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ, ಆಕೆ ಜೊತೆ ಮಾತಾಡಲ್ಲ, ಇಲ್ಲ ಕೆಲಸಕ್ಕೆ ಹೋಗಿ ಬಂದಾಗ ಏನಮ್ಮ ಅಂತ ಕೇಳಲ್ಲ, ಬರೀ ಲ್ಯಾಪ್ಟಾಪ್ ಆಯಿತು ಅವರಾಯಿತು. ಈ ರೀತಿ ಇದ್ದಾಗ ಅವಳು ಏನೇ ಬಯಸ್ತಾಳೆ. ಅವಾಗ ನಮ್ಮ ಹತ್ರ ಬಂದಳು, ಈ ರೀತಿಯಾಗಿದೆ, ನನಗೆ ಗೊತ್ತಾಗ್ತಾ ಇಲ್ಲ. ಈಗ ನಮಗೂ ಕೂಡ ಆಸೆ ಆಕಾಂಕ್ಷೆಗಳಿರ್ತವೆ. ಇವ್ರು ಯಾಕೆ ಮದುವೆ ಆಗ್ತಾರೆ, ಕನಿಷ್ಠ ನಮಗೊಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಂತಂದರೆ ಯಾಕೆ ಮದುವೆ ಆಗ್ತಾರೆ ಅನ್ನುವಂಥ ಪ್ರಶ್ನೆಗಳಿಟ್ರು. ಅವ್ರನ್ನ ಕೇಳಿದಾಗ ಹೌದು ನನಗೆ ಕೆಲಸ ಇರುತ್ತೆ, ಅದು ಇದು ಕೆಲಸ ಇರುತ್ತೆ ಅಂತಂದಾಗ ಕೆಲಸ ಮಾಡಬೇಕಾಗುತ್ತೆ, ಫ್ಯಾಮ್ಲಿಗೆ ಗಮನ ಕೊಡಬೇಕಾದಾಗ 2 ಕೂಡ ಕೊಡಬೇಕಾಗುತ್ತೆ. ಅವ್ನು ಕೊಡಲ್ಲ ಅಂತನ್ನುವಾಗ ಹಿಂಗೆ ವೈಮನಸ್ಸುಗಳು ಬಂದಾಗ ಬಿಲ್ಕುಲ್ ಆಗಲ್ಲ ಅಂಥೇಳಿ 2 ಕೂಡ ನಿಂತರು. ಲಾಸ್ಟಿಗೆ ಅವಳು ಡೈವರ್ಸ್ ಮಾಡಿದ್ಲು. ಈಗ ಸೆಕೆಂಡ್ ಮ್ಯಾರೇಜ್ ಆಗಿ ಚೆನ್ನಾಗಿದ್ದಾರೆ. ಬಟ್ ಈ ಥರದ್ದು 2-3 ಕೇಸ್ಗಳು ಅಂದರೆ ಗಂಡಸಿನ ನಡುವೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಇರ್ತವೆ. ಅವು ಯಾವನೂ ಹೊರಗಡೆ ಹೇಳ್ಕೊಳ್ಳಲ್ಲ. ಸಮಾಜಕ್ಕೆ ಇವತ್ತು ನಾನು ಮದುವೆ ಆಗಿದ್ದೀನಿ ಅನ್ನುವಂಥ ಒಂದು ಇದನ್ನು ತೋರಿಸ್ಕೊಳ್ಳೋಕ್ಕೆ ಮದುವೆನ ಮಾಡ್ಕೋತಾರೆ ಪಾಪ ಹೆಣ್ಮಕ್ಳನ್ನ ನಂಬಿಸಿ. ಅವರು ಕೂಡ ಈಗ ಕುಟುಂಬ ಚೆನ್ನಾಗಿದೆ ಹಾಗೆ ಎನ್ನುವಾಗ ಹೆಣ್ಮಕ್ಳು ಕೂಡ ಮದುವೆ ಆದಾಗ ಕಳೆದ ಟೈಮು ಹೋಗ್ತಾ ಹೋದಂಗೆಲ್ಲ ಮಕ್ಕಳಾಗಲಿಲ್ಲ,
ಹಂಗಿಲ್ಲ ಅಂತೇಳಿ ಆ ಹೆಣ್ಣುಮಗಳನ್ನ ಟೀಕೆ ಟಿಪ್ಪಣಿ ಮಾಡೋದು, ನಿಲ್ಲಿಸೋದು ಇವೆಲ್ಲವೂ ಪ್ರಾರಂಭ ಆಗ್ತದೆ. ಅಂಥ ಟೈಮಲ್ಲಿ ಅವಳು ಯಾರ ಹತ್ರ ಹೇಳ್ಕೊತಾಳೆ? ಈ ಥರದ್ದು ಕೇಸ್ಗಳು ತುಂಬ ಬಂದಿದ್ದಾವೆ. ಕೆಲವು ಕೌನ್ಸಿಲಿಂಗ್ ಮಾಡಿ ಸೆಟ್ಲ್ ಮಾಡಿದ್ದೀವಿ, ಕೆಲವು ಕೌನ್ಸಿಲಿಂಗೇ ಆಗಲ್ಲ ಅಂಥ ಟೈಮ್ಗಳಲ್ಲಿ ಡೈವರ್ಸು ತೊಗೊಂಡಿದ್ದಾರೆ. ಯಾಕಂದ್ರೆ ಕೆಲವು ಕೇಸ್ಗಳಲ್ಲಿ ಅವರಿಬ್ಬರೂ ಒಪ್ಪಿ ಇಲ್ಲ ನಾವು ಟ್ರೀಟ್ಮೆಂಟ್ ತೊಗೊಂಡು ಬದುಕ್ತೀವಿ ಅನ್ನುವಂಥದ್ದು ಕೂಡ ಆಗಿ ಚೆನ್ನಾಗಿದ್ದಾರೆ.